ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೆಲ್ಲ ಮಟ್ಟ ಮಧ್ಯಾಹ್ನ ಅಂದರೆ 35 ಡಿಗ್ರಿ, ಇಲ್ಲಿ ಇವಾಗಲೇ 35 ಇದೆಯಂತೆ. ಬೆಳಿಗ್ಗೆ 5:45ಗೆ ಏನು ಹೇಳಿ, ಯಾವುದು ಗುರು ಇದು? ಅಯ್ಯೋ ರಾಮ, ಹೋಯ್ತು ಅಂತ ಹೋದ್ರೆ ನೀವು ಸೌಂಡ್ಗೆ ಅದು ಎದ್ರುಕೋಗ್ಬಿಡ್ತು ಎಕ್ಸಾಸ್ಟು. ಅಯ್ಯೋ ಎಲ್ಲ ಬಂದಿತ್ತು ಬಾಯಿಗೆ ಗುರು. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಡೆಸ್ಟಿನೇಷನು ಟುವರ್ಡ್ಸ್ ಗ್ವಾಲಿಯರ್ ರೀಚ್ ಆಗಲೇಬೇಕು ಎನಿ ಕಾಸ್ಟು. ಸೊ ಡೈಲಿ ಇದೇ ಥರನೇ ಹೇಳ್ತಾ ಇರೋದು. ನಾವು 4 ಗಂಟೆಗೆ ಹೇಳ್ತಾ ಇದ್ದೀವಿ, 5 ಗಂಟೆ ಅಷ್ಟೊತ್ತಿಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಸೊ ಏನಂತಂದರೆ, ಇವತ್ತು ಗ್ವಾಲಿಯರ್ ರೀಚ್ ಆಗಲೇಬೇಕು ಎನಿ ಕಾಸ್ಟ್. ಇಲ್ಲ ಅಂತಂದರೆ ನಾಳೆ ನಾವು ಚಂಡೀಗಢ ರೀಚ್ ಆಗೋಕ್ಕಾಗಲ್ಲ. ಸೊ ಟೈಮ್ ಅಂದ್ಬಿಟ್ಟು ನೋಡ್ಬೋದು, 5:15 ಸೂರ್ಯಜಿ ಅವ್ರು ನೋಡಿ ಏನು ಡ್ಯೂಟಿ ಕೊಡೋಕ್ಕೆ ಬಂದವ್ರ ಥರ ಇಷ್ಟು ಬೇಗ ಬಂದ್ಬಿಟ್ಟವ್ರಲ್ಲ. ಅಲ್ಲ 5:15ಕ್ಕೆ ಬೆಳಕಾಗ್ಬಿಟ್ಟಿದ್ದೀವಿ ನೋಡಿದ್ರ, ಏನು ಅರ್ಥನೇ ಆಗ್ತಾಯಿಲ್ಲಪ್ಪ. 5:15ಕ್ಕೆ ಈ ರೇಂಜಿಗೆ ಬೆಳಕಾಗ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಸೊ ಸೂರ್ಯಜಿಯವರು ಇವತ್ತು ಕರ್ಣ ತೋರಿಸಿದ್ರೆ ಸ್ವಲ್ಪ ಹೊಡೆದ್ಬಿಡ್ತೀವಿ, ಜಾಸ್ತಿ ದೂರನೇ ರೀಚ್ ಆಗಿಬಿಡ್ತೀವಿ ಡೆಸ್ಟಿನೇಷನ್ ಬೇಗ. ಇಲ್ಲ ನಿದ್ದೆ ಆಗ್ತಾಯಿಲ್ಲ, ಡೈಲಿ ಲೇಟಾಗಿ ರೀಚ್ ಆಗ್ತಾಯಿದ್ದೀವಿ. ನಿನ್ನೆ ಒಂದೇ ದಿವಸ ಹೈದ್ರಾಬಾದಲ್ಲಿ ನಾವು ಜಾಸ್ತಿ ಬೇಗ ರೀಚ್ ಆಗಿದ್ದು, ಬಟ್ ನಿದ್ದೆ ಸರಿ ಆಗೋದಿಲ್ಲ. ಅವತ್ತು 5 ಗಂಟೆಗೆ ಮಾಡ್ಕೊಂಡ್ವಿ, ತಿರ್ಗಿ 10 ಗಂಟೆಗೆ ಇದ್ವಿ. ಆಮೇಲೆ ತಿರ್ಗಿ 1 ಗಂಟೆಗೆ ನಿದ್ದೆ ಬಂತು, ತಿರ್ಗಿ 4 ಗಂಟೆಗೆ ಇದ್ವಿ. ಅದೂ ಅನ್ನಿವನ್ನೇ, ಏನೂ ಮಾಡೋಕ್ಕಲ್ಲ. ಇರಲಿ. ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಗಾಡಿಗಳು ರೆಡಿ ಇದೆ ಪ್ಯಾಕಾಗಿ, ಇನ್ನೇನು ಹೊಡೋದೊಂದೇ ಬಾಕಿ. ಇವನೊಬ್ಬನೇ ಬರಬೇಕು, ಯಾರು ಸಚಿನ್ ಒಬ್ಬನೇ ಬರಬೇಕಾಗಿರೋದು. ಹೂನ್ ಈಸ್ ಪರ್ಫಾರ್ಮಿಂಗ್ ವೆಲ್, ಗಾಡ್ಸ್ ಗ್ರೇಸ್, ದೇವ್ರದೇ ಇರಲಿ. ಸೊ ಇವಾಗ ಇಲ್ಲಿಂದ ಹೊರಡೋಣ. ಗುಡ್ ಮಾರ್ನಿಂಗ್ ಬಾಯ್ಸ್. Good morning. Yes. Are you ready, guys? Are you ready to fight with sun? ಏನು ಹೇಳಿ, ಆಲ್ರೆಡಿ 6 ಗಂಟೆಗೆ ಸೆಕೆ ಒಂಥರ ಬಿಸಿ ಅನ್ನಿಸ್ತಾ ಇದೆ. ಹೈ ಸರ್. ಓಕೆ ಹೊರಡೋಣ. ಏನಪ್ಪ. ಓಕೆ ನೋಡಿ, ಇಲ್ಲೊಂದು ಕಾರು ಏನು ಲಕ ಅನಿಸಿದ್ದಾರೆ, ಸೂಪರ್ ಅಲ್ಲ, ಬೆಂಜು. ಓಕೆ, ಹೋಟೆಲ್ ಅಶೋಕ ನೋಡಿ, ಇದೇ ಮಾಡಿದ್ದು, ಇದನ್ನೇ ನೋಡಿರ್ತೀರ ಲಾಸ್ಟ್ ವ್ಲಾಗಲ್ಲಿ. ಸೊ ಇವಾಗ ಹೊರಡೋಣ, ಲೆಟ್ಸ್ ಗೋ. ಬಟ್ ಹೋಟೆಲ್ ಪ್ರೈಸ್ ಜಾಸ್ತಿ ಆಯಿತಾ, 5,000 ರೂಪಾಯಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊರಡೋಣ. ಇಂಜಿನ್ ಟೆಂಪ್ರೇಚರ್ ಫುಲ್ಲು 0ಗೆ ಬಂದಿದೆ. ಜೈ ಶ್ರೀರಾಮ್, ಜೈ ಹನುಮಾನ್, ಜೈ ಬಜರಂಗಬಲಿ. ಸೊ 12 hours 30 minutes ಇದೆ ಜರ್ನಿ, 715 kilometers. ಏನು ಗೊತ್ತಾಗ್ತೈತ್ರಿ, ಕೈಯೆಲ್ಲ ಉರಿತಾ ಇದೆ. ಆಲ್ರೆಡಿ ಗ್ಲೌಸ್ ಹಾಕ್ಕೊಂಡು ಇಲ್ಲೆಲ್ಲ ನಕ್ಕಲ್ಲ ಹತ್ರ ಎಲ್ಲ ಸಕ್ಕತ್ತು ನೋವ್ತಾ ಇದೆ. ಉರಿ ನೋವು ಅಂದರೆ ನೋವಲ್ಲ, ಅದು ಉರಿ. ಓಕೆ, ಆರ್ಟೆಸ್ಟ್ ಸಿಟಿ ಅಂತ ಸಿಟಿ 2 ಸಲ ನೆನ್ನೆ ವಾರ್ನಿಂಗ್ ಬಂದಿರೋದು ನಮಗೆ, ಹೀಟ್ ವೇವ್ದು. ಯಪ್ಪ, ನಾವು ಬಂದಿದ್ದೀವಿ, ಹೈವೇಗೆ ಕನೆಕ್ಟ್ ಆಗಿದ್ದೀವಿ. ಸೊ ಸೂರ್ಯಜಿಯವ್ರು ನೋಡ್ಬೋದು, 5:45 ಇನ್ನೂ ಟೈಮು, 5:44 ಆಲ್ರೆಡಿ ನೋಡಿ ಎಷ್ಟು ಬೆಳಕು ಕರೆದಿದೆ. ಏನಲ್ಲ, ಮೈ ಗಾಡ್ದಿಲ್ಲ. ಏನು ಗೊತ್ತಾ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೆಲ್ಲ ಮಟ್ಟ ಮಧ್ಯಾಹ್ನ ಅಂದರೆ 35 ಡಿಗ್ರಿ, ಇಲ್ಲಿ ಇವಾಗಲೇ 35 ಇದೆಯಂತೆ. ಬೆಳಿಗ್ಗೆ 5:45ಗೆ ಏನು ಹೇಳಿ, ಎಂಟ್ರಿಂಗ್ ಪೆಂಚ್ ಟೈಗರ್ ರಿಸರ್ವ್ ನೋಡಿ. ಸಫಾರಿ 1.5 kilometers. ಎಷ್ಟೊಂದು ಗೇಟ್ಗಳಿದೆ ಈ ಥರ ಇಲ್ಲಿ. ಸುಮಾರು 2 ದಿವಸ ಆದಮೇಲೆ ಇವತ್ತು ತಣ್ಣಗೆ ಗಾಳಿ ಬೀಸ್ತಾ ಇದೆ. ಪೆಂಚ್ ಟೈಗರ್ ರಿಸರ್ವ್ ಹತ್ರ ಇದ್ದೀವಿ. ಸಕ್ಕತ್ತಾಗಿದೆ ಗಾಳಿ, ಒಂಥರ ಖುಷಿ ಆಗ್ತಾಯಿದೆ. ಸ್ವರ್ಗ ಅನ್ನಿಸ್ತಾ ಇದೆ. ಬ್ಯೂಟಿ ಗುರು. ಸೂರ್ಯಜವ್ರು ಬಂದಿದ್ದಾರೆ, ಇನ್ನೂ ಅವರ ರೌದ್ರ ಅವತಾರವನ್ನು ತೋರಿಸಿಲ್ಲ. ಇನ್ನೊಂದು 11 ಗಂಟೆ ಆಗಬೇಕು, ಆಮೇಲೆ ಸ್ಟಾರ್ಟು ನೋಡಿ. ಟೈಗರ್ ರಿಸರ್ವ್ ಫುಲ್ಲು ಇದಾಕಿದ್ದಾರೆ. ಬ್ಯೂಟಿ, ಲೆಟ್ಸ್ ಗೋ. ಇದು ನೋಡಿ, ಇಲ್ಲಿಂದ ಮಧ್ಯಪ್ರದೇಶ್, ವೆಲ್ಕಮ್ ಟು ಮಧ್ಯಪ್ರದೇಶ್ ಅಂತ ಹಾಕಿದ್ದಾರೆ. ಸೊ ವಿ ಹ್ಯಾವ್ ಎಂಟರ್ಡ್ ಮಧ್ಯಪ್ರದೇಶ್ ಹಾಕಿದ್ರು. ಈ ಟೈಗರ್ ರಿಸರ್ವಲ್ಲಿ ಇಷ್ಟೊಂದೆಲ್ಲ ಸೇಫ್ಟಿ ಮಾಡಿದ್ದಾರೆ ಅಂದರೆ ಪಕ್ಕ ಇಲ್ಲಿ ಜಾಸ್ತಿ ಟೈಗರ್ಸ್ ಇರ್ಬೋದು ನನಗೆ ಗೊತ್ತಿರೋಂಗೆ. ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ರೋಡ್ ಆಗಿರ್ಬೋದು, ಅದಕ್ಕೆ ಫೆನ್ಸಿಂಗ್ಗಳಾಗಿರ್ಬೋದು, ಆ ಬೋರ್ಡ್ ಆಗಿರ್ಬೋದು ಗ್ರೀನ್ ಕಲರು, ಸಖತ್ ಮಾಡಿದ್ದಾರೆ ಇವರು. ಬಟ್ ಅಲ್ಲಲ್ಲಿ ಮಧ್ಯದಲ್ಲಿ ಹಳ್ಳಿ ಮನೆಗಳು ಎಲ್ಲ ಇದೆ. ಇನ್ನೊಂದು ಸಖತ್ ದೊಡ್ಡದು ಅನಿಸುತ್ತೆ ಇದು ಟೈಗರ್ ರಿಸರ್ವ್, ಫಾರೆಸ್ಟ್ ಇದೆ, ಸಖತ್ ದೊಡ್ಡದಾಗಿದೆ ಇದು. ಆ್ಯಕ್ಚುಲಿ ಎಷ್ಟು ಕಿಲೋಮೀಟ್ರು, ಯಪ್ಪ, 2 states ಇದನ್ನು ಇದು ಮಾಡ್ಕೊಳುತ್ತೆ ಅನ್ಸುತ್ತೆ, ಮಧ್ಯಪ್ರದೇಶ ಮತ್ತು ಇದು ಮಹಾರಾಷ್ಟ್ರ. ಒಂದು ಟೀಗಿ ಕುಡ್ಕೊಂಡು, ಸೊ ಎಲ್ಲ ಫ್ಯಾನ್ಸು ಫೋಟೋ ತೆಕ್ಕೊತಾ ಇದ್ದಾರೆ ಗಾಡಿಗಳ್ದು ನೋಡಿ. ಟ್ರಾವೆಲರಲ್ಲಿ ಬಂದರು, ಎಲ್ಲ ಫೋಟೋ ತೆಕ್ಕೊತವ್ರೆ. ಸೊ ಇಲ್ಲಿಂದ ಹೊರಡೋದು. ಆಲ್ರೆಡಿ ಸ್ವಲ್ಪ ಇವಾಗ ಹೀಟ್ ಸ್ಟಾರ್ಟ್ ಆಗ್ತಾಯಿದೆ. ಆಲ್ರೆಡಿ ಇಲ್ಲಿ ಜಾಸ್ತಿ ಹೈಯೆಸ್ಟ್ ಟೆಂಪ್ರೇಚರ್. ಕನ್ಫ್ಯೂಸ್ ಆಗ್ಬಿಟ್ಟು ಏನೇನೋ ಮಾಡ್ಕೊಂಡು ಭಾಸ್ಕರ್ ಅಂತೂ ನನಗಂತೂ ಅರ್ಥ ಆಯ್ತಲ್ಲ. ಏನು ಹೇಳಿ,
ಅಯ್ಯೋ ಎಲ್ಲ ಬೀಳಿಸ್ತಾವ್ರೆ, ಇವಾಗ ಹೊಡೆದಾಕ್ತಾರೆ. ಓಕೆ, ದುಡ್ಡು ಟೋಲು ಜಾಸ್ತಿ ಕಾಸು. ಥ್ಯಾಂಕ್ ಯು. ಗಾಡಿ ಹೊಡಿತಾ ಇದೆ ಅಂದರೆ ಕ್ರಾಸ್ ವಿಂಡ್ಸು ನಿಮ್ಮ ಮೈಕಲ್ಲೇ ಕೇಳಿಸ್ತಿರುತ್ತೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅಂತ. ಅಷ್ಟು ಗಾಳಿ ಇದೆ. ಲಾರಿಗೆ ಹೊಡೆದ್ವು, ಇದಕ್ಕೆ ಹಸುಗೆ ಹೊಡೆದ್ಬಿಟ್ಟವ್ರೆ ಇವರು. ಅಮ್ಮ ಏನು ಬಿಡು ಸ್ನೇಹಿತರೆ. ಎಲ್ಲ ಕಡೆ ಫ್ಯೂಯಲು ಎಲ್ಲೆಲ್ಲ ಆಗ್ತಿದೆ. ನಾವು ಹೈದ್ರಾಬಾದು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಅದಾದಮೇಲೆ MP, ಎಲ್ಲ ಕಡೆಗಿಂತ ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಪೆಟ್ರೋಲ್ ಪ್ರೈಸ್ ಕಮ್ಮಿ. ಸ್ನೇಹಿತರೆ ಏನು ಗೊತ್ತಾ, ಇವಾಗ ನಾವು ಸುಮಾರು ಕರ್ನಾಟಕದಿಂದ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಇವಾಗ MP ಬಂದಿದ್ದೀವಿ. ಎಲ್ಲದಕ್ಕಿಂತ ನಮ್ಮ ಬೆಂಗಳೂರಲ್ಲೇ ಪೆಟ್ರೋಲ್ ಪ್ರೈಸ್ ಕಮ್ಮಿ. ಗೊತ್ತಾ ನಿಮಗೆ? ಒಂದೇ ಒಂದು ಹೋಟ್ಲಿಲ್ಲ ಗುರು ಈ ರೋಡಲ್ಲಿ. MP ಎಂಟ್ರಾಗಿದ್ದೀವಿ, ಹೋಟ್ಲ್ ಅನ್ನೋದೇ ಇಲ್ಲ. ಅದು ಡಾಬಾ ಇದೆ, ಡಾಬಾ ಆ ಕಡೆ ಇದೆ ಬೈ, ಈ ಕಡೆ ಒಂದು ಕಾಣಿಸ್ತಾ ಇಲ್ಲ ಯಾಕೋ. ಈ ಒಂದು ಕಾಡ್ ರೋಡಲ್ಲಿ ಇಷ್ಟು ದೊಡ್ಡ ಹೋಟ್ಲು ಓಪನ್ ಆಗಿದೆ. ಬೆಳಿಗ್ಗೆ ನಾವು 6 ಗಂಟೆ, ಎಷ್ಟು ಗಂಟೆ ಹೊರಟಿದ್ದು? 5:30 6 ಗಂಟೆನ? 5:40ಕ್ಕೆ ನಾವು ಹೊರಟಿದ್ದು. ಅವಾಗಿಂದ ಇವಾಗವರೆಗೂ 9:30 ಆಗ್ತಾಯಿದೆ. ಸೊ ಸುಮಾರು ಒಂದು 300 ದೋಸೆ ಇದೆಯಾ? ಓಕೆ, 300 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ. ಚೆನ್ನಾಗಿದೆ. ಬಿಸಿ ಗಾಳಿ ಇಲ್ಲ ಸ್ನೇಹಿತರೆ, ಸಣ್ಣ ಗಾಳಿ ಹೊಡಿತಾ ಇದೆ. ಬಿಸಿ ಹಬೆ ಗಾಳಿ ಇಲ್ಲ ಇಲ್ಲಿ ಮಧ್ಯಪ್ರದೇಶದಲ್ಲಿ. ಪರವಾಗಿಲ್ಲ. ಒಂದೇ ಹೆಂಗೆ ಅಂತ ಗೊತ್ತಿಲ್ಲ, ಇಲ್ಲಂತೂ ಇಲ್ಲ. ಚೆನ್ನಾಗಿದೆ. ಒಂದೇ ಜಾಗದಲ್ಲಿ 2 ಆಕ್ಸಿಡೆಂಟು. ಒಂದು ಲಾರಿ ಟ್ರ್ಯಾಕ್ಟ್ರಿಗೆ ಹೊಡೆದಿರೋದು, ಇಲ್ಲಿ ಟ್ರವೇರಾ ಮೇಲೆ ಹತ್ತಿರೋದು. ಏನು ಹೇಳಿ, ಓ ಮೈ ಗಾಡ್. ಆ್ಯಸ್ ಯೂಶುವಲ್ ಇವತ್ತು ಕೂಡ ಬಿಸಿಲಿದೆ, ಹೆವಿ ಬಿಸಿಲಿದೆ. 42 ಡಿಗ್ರಿ ತೋರಿಸ್ತಾಯಿದೆ. ಹಬ್ಬೆ ಎಲ್ಲ ಹೊಡಿತಾ ಇದೆ. ಸೊ ನೋಡ್ಬೋದು, ನಮ್ಮ ಕೋಲಾರದ ಗಾಡಿ ಬಂದಿದೆ ಇಲ್ಲಿ, KA52 ಏನೋ ತೊಗೊಂಡು ಹೋಗ್ತಾವ್ರೆ. ಇವರೇ ಡ್ರೈವರು. ಮಾತಾಡ್ಸಿದ್ರು ಪಾಪ, ಅವರು ಕಷ್ಟ ಹೇಳ್ತಾಯಿದ್ರು. ಬಿಸಿ ಏನು ಮಾಡೋಣ, AC ಇಲ್ಲ ಗಾಡೀಲಿ ಅಂತ. ಪಾಪ ಲಾರಿಯವ್ರಿಗೆಲ್ಲ ಪಾಪ AC ಕೊಡಬೇಕು ಸ್ನೇಹಿತರೆ. ಕೊಡ್ತಾಯಿದ್ದಾರೆ ಇವಾಗ, ಆದರೂ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಪಾಪ ಹಳೆ ಲಾರಿಗಳಿಗೆಲ್ಲ ಇಲ್ಲ ಅನಿಸುತ್ತೆ. ಸೊ ಬಿಸಿ 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 ಏನಂದರೆ ಗೇರಪ್ ಆಗಿದ ತಕ್ಷಣ ಓಲ್ಟ್ ಬಿಡಬೇಕು. ಸ್ವಲ್ಪ ನಿಂತ್ಕೊಂಡ್ರೂ ಎಕ್ಸಾಸ್ಟ್ ಆಗಿಬಿಡ್ತೀವಿ. ಬಾಯ್ ಪಾಪ KA52 B8937 ಕೋಲಾರದ್ದು. ಏನಂದರೆ ಸ್ನೇಹಿತರೆ, ನಿನ್ನೆ ನಾವು ನಾಗ್ಪುರಕ್ಕೆ ಬಂದಾಗ 8:30 ಏನೋ ಆಗಿತ್ತು. 7:30 8 ಗಂಟೆ ಆಗಿತ್ತು. ನಾವು ರೂಮ್ ಮಾಡೋಷ್ಟೊತ್ತಿಗೆ 9:30 10 ಗಂಟೆ ಎಲ್ಲ ಪೆಟ್ರೋಲೆಲ್ಲ ಹಾಕ್ಸ್ಕೊಂಬಂದು ತಿರ್ಗಾ ಅಲ್ಲೇ ಹೋಟ್ಲಲ್ಲೇ ಊಟ ಇದ್ದಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಒಂದು 11 ಗಂಟೆಗೆ ಮಲಗಿದ್ದು ನಾವು ನಿನ್ನೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 11 ಗಂಟೆಗೆ ಮಲಗಿ, 11 ಗಂಟೆ ಅಂದರೆ ಮಲ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು 11 ಗಂಟೆ. ನಿದ್ದೆ ಬಂದಿದ್ದು 11:30 11:30 12 ಅಂತಲೇ ಹಿಡ್ಕೊಳ್ಳಿ. 12ಕ್ಕೆ ಮಲಗಿದವರು ಕರೆಕ್ಟಾಗಿ 3:45ಗೆ ಎದ್ದಿರೋದು. 3:45 4 ಗಂಟೆ 10 ನಿಮಿಷಕ್ಕೆ 4ಕ್ಕೆ ಅವರು ನಿದ್ದೆ ಮಾಡಿರೋದು. ತಿರ್ಗಾ ಹೊಡಿತಾ ಇದ್ದೀವಿ. 4 ಗಂಟೆಗೆ ಎದ್ದು 5:30ಗೆ ಹೊರಟಿರೋದು. 5:40 ಜನ ಆಗಿತ್ತು. ಎಲ್ಲ ಸ್ನಾನ ಮಾಡಿ ಫ್ರೆಶಪ್ ಆಗಿ ಎಲ್ಲ ಆಗಿ 5:40 ಹೊರಟವರು ಹೊಡಿತಾನೆ ಇದ್ದೀವಿ. ಇದೊಂಥರ ಟಾಸ್ಕ್. ನಾನು ಲಾಗೆಲ್ಲ ಎಡಿಟ್ ಮಾಡಿ ವ್ಲಾಗ್ನ ಅದಾದಮೇಲೆ ಅಪ್ಲೋಡ್ ಮಾಡಿ ಆಮೇಲೆ ಮಲಗಿದ್ದು. ಓಕೆ, ಎಂಡ್ಯೂರೆನ್ಸ್ ರೈಡು ಒಂಥರ. ಹೌದು, ಅದು ಎಂಡ್ಯೂರೆನ್ಸ್ ವಿತ್ ಫುಲ್ಲು ಹೀಟ್. ಓ ಏನು ರೀಸೆಂಟಾಗಿ ಬಿದ್ದಿರೋದು. ಓ ಒಳಗಡೆಗೆ ಹೋಗ್ಬಿಟ್ಟಿದೆ, ಎಲ್ಲ ಕಟ್ಟಾಗ್ಬಿಟ್ಟಿದೆ ನೋಡಿ. ಹಿಂಗೆ ಸೈಡ್ಗೆ ಹೋಗ್ಬಿಟ್ಟು ಒಂದು ಫುಲ್ಲು ಪಾಪ. ಮೊಬೈಲೆಲ್ಲ ವರ್ಕೇ ಆಗ್ತಾಯಿಲ್ಲ, ಹೀಟ್ ಆಗ್ಬಿಟ್ಟು ಮೊಬೈಲ್ ಆರ್ಡ್ರಿಗೆ ಹಾಕಿದ್ವಿ. ಸೊ ಇವಾಗ ಇಲ್ಲೆಲ್ಲ ಬಂದಿದ್ದೀವಿ, ಎಲ್ಲ ಇಲ್ಲಿ ಕೂತಿದ್ದೀವಿ, ಎಲ್ಲ ಇಲ್ಲಿ ಕೂತಿದ್ದಾರೆ. ಏನು ಮಾತಾಡ್ಬೇಕಂತಲೂ ಗೊತ್ತಾಗ್ತಾಯಿಲ್ಲ ಬಿಸಿಗೆ. ಹೈದ್ರಾಬಾದು ಮತ್ತು ಮಹಾರಾಷ್ಟ್ರ ಕಂಪೇರ್ ಮಾಡಿದ್ರೆ ಬಿಸಿಲು MP ಸ್ವಲ್ಪ ಕಮ್ಮಿ ಇದೆ. ಅಲ್ಲಿ ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಇತ್ತು. ನಿನ್ನೆ ಅಂತೂ ಕೇಳಲೇಬೇಡಿ. ಮೊನ್ನೆನೂ ಅಷ್ಟೇ ನಮ್ಗೆ ಆಗಲೇ ಇಲ್ಲ. ಯಾಕೆಂದರೆ ನಾವು ಬೆಂಗಳೂರಿಂದ ಡೈರೆಕ್ಟಾಗಿ ಹೈದ್ರಾಬಾದ್ಗೆ ಬಂದವಲ್ಲ, ಒಂದೇ ಸಲ 42 ಆಗಲೇ ಇಲ್ಲ ನೋಡಿ. ಇದು ಮಿಲ್ಟ್ರಿ ಅವ್ರದ್ದು, ಆರ್ಮಿದು ಲಾರಿಗಳು ಬರೀ ಚಾರ್ಜಿ ಮಾತ್ರ ಹೋಗ್ತಾಯಿದೆ. ಮಾಡಿ ಬಿಲ್ಡ್ ಮಾಡ್ಕೋತಾರೆ ಅನ್ಸುತ್ತೆ. ಆಮೇಲೆ ಈ ಜಬಲ್ಪುರ್ಗೆ ಹೋಗ್ಬೇಕಾಗಿತ್ತು. ಇಲ್ಲ, ಈ ಜಬಲ್ಪುರಲ್ಲಿ ಮಾಡೋದು ಆ್ಯಕ್ಚುಲಿ. ಯಾಕೆ ಇಲ್ಲಿ ಹಿಂಗೆ ಬರ್ತಾಯಿದೆ ಅಂತ ಗೊತ್ತಾಗ್ತಾಯಿಲ್ಲ. ಜಬಲ್ಪುರ ಅಂತ ಹಾಕಿಲ್ಲ, ಬರೀ ಅಶೋಕ್ ಲೇಲ್ಯಾಂಡ್ ಅಂತ ಕೊಡ್ತಾರೆ. ಉತ್ತರ ಪ್ರದೇಶ್. ಫ್ಯೂಯಲ್ ಬಂತು. ಫ್ಯೂಯಲ್ ನಿಲ್ಲಿಸ್ತಾ ಇದ್ದೀವಿ. ನೋಡೋಣ ಉತ್ತರ ಪ್ರದೇಶಲ್ಲಿ ಫ್ಯೂಯಲ್ ರೇಟ್ ಎಷ್ಟಿದೆ ಅಂತೇಳಿ. ನನಗೆ ಗೊತ್ತಿರೋಂಗೆ ತುಂಬ ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಹೇಳಿದೆ ಸ್ನೇಹಿತರೆ, ಅದು ಹೆಂಗೆ ಕಮ್ಮಿ ಇಟ್ಬಿಡ್ತಾರೆ. ಡೀಸೆಲ್ 93. ಸಖತ್ ಕಮ್ಮಿ ಗುರು, ಬೆಂಗಳೂರಿಗಿಂತ ಕಮ್ಮಿ. 102 ರೂಪಾಯಿ 15 ಪೈಸೆ ಸ್ನೇಹಿತರೆ ಇಲ್ಲಿ.
ಸೂಪರ್ ಹಿಟ್ ಮುಕಾಬಲ ಸ್ನೇಹಿತರೆ. 100 ರೂಪಾಯಿ ಪರ್ ಲೀಟ್ರು ಮಾಮೂಲಿ ಪೆಟ್ರೋಲು. XP95 102. ಏನು ಗುರು चीपू. आराम से भाई. वो काटा है ऊपर आ जाएगा. ऑलरेडी आ गया है. थोड़ा डालो देख के डालिए. ಆ್ಯಕ್ಚುಲಿ ಏನಂದರೆ ಸ್ನೇಹಿತರೆ, ಟಚ್ ಆಗ್ತದೆ. ಓ ಹಾಯ್. ಹಾಂ ಹಾಂ ಗೊತ್ತಾಯ್ತು. ಹ್ಞೂ ನಾವು ನಿಲ್ಸಿದ್ವಿ ಇಲ್ಲಿ, ಹೇಳಿದ್ನಲ್ಲ ನಿಲ್ಸಿರ್ತೀವಿ ಅಂತ. ಬಿಸಿಲು. ಓ ಹೌದಾ. ಬಿಸಿಲು ಅಂದರೆ ಬಿಸಿಲು. ಯಾವ ರೇಂಜಿಗೆ ಬೇವ್ರ್ತಾ ಇದೀವಿ. ಹಾಂ ಮುಂದೆ ಹೋದ್ರು ಅನ್ಸುತ್ತೆ. ಇಲ್ಲ ಇಲ್ಲ ಇಲ್ಲೇ ಇರಬೇಕು, ಅಲ್ಲೆಲ್ಲ ಇರಬೇಕು ಹೊರಗಡೆ. ಹಾಂ ಓಕೆ. ಅಯ್ಯೋ ಇಲ್ಲಿ ಒಳ್ಳೆ ಕಮ್ಮಿ ಪೆಟ್ರೋಲು ಹಾಕ್ಸಿದ್ವಿ. 100 ರೂಪಾಯಿ. ಓ ಓಕೆ. 100 ರೂಪಾಯಿ. ಮಿಕ್ಕಿದ ಕಡೆ ಎಲ್ಲ 113. ಹೌದಾ. ಪೆಟ್ರೋಲ್ 100 ಅಷ್ಟೇ. ಹ್ಞೂ ತುಂಬ ಕಮ್ಮಿ ಇದೆ. ಗ್ವಾಲಿಯರೇ ಲಾಸ್ಟು. ಹೌದು. ಹಾಂ ಇಲ್ಲ ಇಲ್ಲ ಇವತ್ತು ಅಲ್ಲೇ ಲಾಸ್ಟು. ಇಲ್ಲ ನಾವು ಜಾಸ್ತಿ ಅದೇ ರೂಟಲ್ಲೇ ಹೋಗಬೇಕು. ಹಾಂ ಹಾಂ ನೆಕ್ಸ್ಟು ಗ್ವಾಲಿಯರು. ಹಾಂ ಓ ಹೌದಾ. ಓಕೆ ಓಕೆ. ಹಾಂ ಇವರು ಕಿಸ್ಕೋತಾವ್ರೆ. ಹಾಂ ಸಿಗೋಣ ಎಲ್ಲಾದರೂ ಶ್ರೀನಗರಲ್ಲಿ. ಹಾಂ ಹಾಂ ಥ್ಯಾಂಕ್ ಯು. ನೀವು ಅಷ್ಟೇ. ಹಾಂ ಯಾವುದು ಗುರು ಇದು. ಅಯ್ಯೋ ರಾಮ. ಹೋಯ್ತು ಅಂತ ಹೋದ್ರೆ ನೀವು ಸೌಂಡ್ಗೆ ಅದು ಎದ್ರುಕೋಗ್ಬಿಡ್ತು ಎಕ್ಸಾಸ್ಟು. ಅಯ್ಯೋ ಎಲ್ಲ ಬಂದಿತ್ತು ಬಾಯಿಗೆ ಗುರು. ಅಯ್ಯೋ ರಾಮ. ಈ ಒಂದು ಸೆಕೆಂಡು ಬಂತು ಅಂದ್ಕೊಂಡೆ ನಾನು ಬೇರೆ. ರಾಮ. ಒಂದೊಂದಲ್ಲ ಅಣ್ಣ ಈ ರೋಡಲ್ಲಿ. ಮನುಷ್ಯರು ಹಂಗೆ, ಪ್ರಾಣಿಗಳು ಹಂಗೆ, ಎಲ್ಲರೂ ಹಂಗೆ, ಲಾರಿಯವರು ಹಂಗೆ. ಸಕ್ಕತ್ತಾಗಿದೆ ನೀರು. ಈ ಥರ ನೀರು ನೋಡಿದ್ರೆ ಆಸೆ ಆಗ್ತದೆ ನೀರು ಒಳಗಡೆ ಹೋಗಿ ಬಿದೋಗ್ಬಿಡ್ಬೇಕು ಅಂತ. ಆ ಸೆಕೆಗೆ ಏನು ಹೇಳಿ. ಬ್ಯೂಟಿ ಬ್ಯೂಟಿ. ಹಾಂ ಏನಾಗಿದೆ ಗುರು ಇಲ್ಲಿ. ಬಿದೋಗ್ಬಿಟ್ಟಿದೆ. ಅಯ್ಯಯ್ಯೋ ಇದೇನಿದು. ಹಾಂ ಈ ಥರನೂ ಬೀಳ್ತಾರ. ಹಾಂ ಅದೇ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಟ್ರೈ ಮಾಡಿರ್ತಾರ. ಆಗಿದೆ ಹಿಂಗೆ ಅಷ್ಟೆ. ಹಾಕೊಂಡ್ರೆ ಅಯ್ಯೋ ಯಪ್ಪ. ಈ ಚೂರು ಸ್ನೇಹಿತರೆ ಎಲ್ಲ ಕಡೆ ನೀವು ಸನ್ಸೆಟ್ಟು ರೆಡ್ ಕಲರ್ ಆಗೋದು ನೋಡಿದ್ದೀರ. ಇಲ್ಲಿ ನೋಡಿ ವೈಟ್ ಕಲರ್ ಆಗ್ತಾಯಿದೆ ಇವತ್ತು ಫಸ್ಟ್ ಟೈಮ್. ಹಾಂ ನಡೀರಿ. ಇಲ್ಲ ಆಗ್ತಾ ಇಲ್ಲ, ಅರ್ಧಂಬರ್ಧ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಿಧಾನಕ್ಕೆ ಹೋಗಿ ಅಷ್ಟೇ. ನೋಡಿ ಸ್ನೇಹಿತರೆ, ನಮ್ಮ ಸ್ನೇಹಿತರು ಎಲ್ಲ ಬಾಯ್ ಹೇಳ್ತವ್ರೆ. MP ಅವರು ಇನ್ನೊಂದು 10 ಕಿಲೋಮೀಟ್ರ್ ಇದೆ ಗ್ವಾಲಿಯರ್ಗೆ. ಇಲ್ಲೊಂದು ಬರ್ತಾರೆ ಜನ ಗಾಡಿಯಲ್ಲಿ, ಕಾರ್ಗಳಲ್ಲಿ, ಆ ಕಡೆ ಈ ಕಡೆ. ಲಾರಿಯವರು ಅಷ್ಟೇ ನೋಡಲ್ಲ ಮಾಡಲ್ಲ. ನೋಡಿ ಇವನು ಇವಾಗ ನೋಡೋದೇ ಇಲ್ಲ, ಬಂದ್ಬಿಡ್ತಾರೆ ಹಂಗೆ. ಅದೇನು ಅಂತ ಗೊತ್ತಿಲ್ಲ ಯಾಕೆ ಈ ಥರ ಇವರು ಅಂತ. ಎಲ್ಲ ಇರುತ್ತೆ, ಮಿರರ್ ಇರುತ್ತೆ, ಇಂಡಿಕೇಟ್ರ್ ಇರುತ್ತೆ, ಎಲ್ಲನೂ ಇರುತ್ತೆ. ಆದರೆ ಏನು ಯೂಸ್ ಮಾಡಲ್ಲ ಇವರು. ಈ ಬಿಲ್ಲೆಗಳಿಂದ ಬರ್ತಾರೆ. ಈ ಸೈಡು ಏನು ಡಿವೈಡರ್ ಇದೆಯಲ್ಲ ಅಲ್ಲಿಂದ ದಾರಿನೇ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೆಂಗೆ ಬರ್ತಾರೆ ಅಂದರೆ ಕೇರೇ ಮಾಡಲ್ಲ. ನಡ್ಕೊಂಡು ಓಡಾಡೋರಂತೂ ಅಯ್ಯೋ ಯಾಕೆ ಕೇಳ್ತೀರಾ. ಈ ಫ್ಯಾಷನ್ ಶೋಲ್ಲಿ ನಡೆಯಲ್ಲ ಹಂಗೆ ನಡ್ಕೊಂಡು ಹೋಗ್ತಾರೆ, ಕೇರೇ ಮಾಡಲ್ಲ. ಏನೋ ಗೊತ್ತಾಗ್ತಾಯಿಲ್ಲಪ್ಪ ಇವ್ರದ್ದು. ಈ ಥರ ಒನ್ ವೇಲಂತೂ ಲೆಕ್ಕ ಇಲ್ದಿರೋ ಥರ ಬರ್ತಾರೆ. ಈ ಹಸುಗಳು ಬೇರೆ ಮರ್ತೋಗ್ಬಿಟ್ಟಿದ್ದೀನಿ. ಒನ್ ವೇಲೇ ಬರ್ತಾರೆ. ಏನು ಹೇಳಿ. ಓಹ್ ಇವರೆಲ್ಲ ನಾರ್ತಿಂದ ನಾರ್ತಿಂದ ನಮ್ಮ ಬೆಂಗಳೂರಿಗೆ ಬಂದ್ಬಿಡ್ತಾರೆ. ಆಮೇಲೆ ಬೆಂಗಳೂರೇ ಚೆನ್ನಾಗಿಲ್ಲ, ಸರಿ ಇಲ್ಲ ಅಂದ್ಬಿಡ್ತಾರೆ. ಇವ್ರು ನಾರ್ತು ಒಂದ್ಸಲಿ ನೋಡ್ಕೊಳ್ಳಿ ಬಂದು ಹೆಂಗಿದೆ ಅಂತ. ಹೆಂಗೆ ಹೋದ್ರೇನು ಹೆಂಗೆ ಬಂದ್ರೇನು ಗುರು. ನಮ್ಮ ಬೆಂಗಳೂರಲ್ಲೂ ಇದ್ದಾರೆ, ಆದರೆ ಇಷ್ಟೊಂದು ವರ್ಷಾಗಿಲ್ಲ ಗುರು. ಫೈನಲಿ ನಾವು ರೀಚ್ ಆಗಿದ್ದೀವಿ ಗ್ವಾಲಿಯರ್ಗೆ. ಸೊ ರೀಚ್ ಆಗಿನೇ ಆಯಿತು 1-1.5 ಗಂಟೆ. ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ನೋಡ್ಬೋದು. ಸೊ ಗ್ವಾಲಿಯರಲ್ಲಿ ಮೇನ್ ರೋಡ್ ಹತ್ರನೇ ದೇವಕಿ ಗ್ರ್ಯಾಂಡ್ ಅಂತ ಹೋಟೆಲ್ ಮಾಡಿದ್ದೀವಿ. ಸೊ 2200 ರೂಪಾಯಿ ಒಂದು ರೂಮ್ಗೆ. ಸೊ 2 ರೂಮಿಂದ 4400 ರೂಪಾಯಿ. ಸೊ 5 ಜನಕ್ಕೆ ಪರವಾಗಿಲ್ಲ. ಒಟ್ಟು ಚೆನ್ನಾಗಿದೆ ರೂಮ್ಸು, ಸರ್ವಿಸ್ ಎಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಹೋಟೆಲವರು. ಯಾರು ಏನು ಹೆದರ್ಕೋಬೇಡಿ. ಸೊ ಓಕೆ, ಇವಾಗ ಊಟ ಮಾಡಿ ನಂತರ ಸಿಗೋಣ. ಚೈನ್ ಲೂಬ್ ಎಲ್ಲ ಮಾಡಬೇಕು ಇವತ್ತೇ, ಯಾಕೆಂದರೆ ನಾಳೆ ತಿರ್ಗಿ 4 ಗಂಟೆಗೆ ಕೊಡಬೇಕಲ್ಲ. ಅದಕ್ಕೆ ಇವಾಗಲೇ ಚೈನ್ ಲೂಬು, ಚೈನ್ ಕ್ಲೀನು ಎಲ್ಲ ಮಾಡಿ ರೆಡಿ ಇಟ್ಟರೆ ನಾಳೆ ಎದ್ದಿದ್ದು ಬ್ಯಾಗ್ ಹಾಕೋದು ಹೋಗ್ತಾ ಇರೋದು.
ಸೊ ಇವಾಗಲೇ ಗಾಡಿಗಳಿಗೆಲ್ಲ ಚೈನ್ ಲೂಪ್ ಮಾಡ್ತಾಯಿದ್ದೀವಿ. ನೋಡ್ಬೋದು ಎಲ್ಲರ ಗಾಡಿಗಳು ಅವ್ರವ್ರ ಗಾಡಿಗಳಿಗೆ ಚೈನ್ ಲೂಪ್ ಮಾಡ್ತಾಯಿದ್ದಾರೆ. ನಮ್ಮದು ಮಾಡಬೇಕು, ನಮ್ಮದು ಎತ್ತಿ ಎಳೆದು ಮಾಡಬೇಕು. ಎಲ್ಲರ ಗಾಡಿಗೂ ನಮ್ಮದು ಎಳೆದು ಮಾಡಬೇಕು. 2 ಗಾಡಿಗೆ ಮಿಕ್ಕಿದ್ದೆಲ್ಲ ಸೆಂಟ್ರ್ ಸ್ಟ್ಯಾಂಡ್ಗಳಿದೆ. ಏನಾಯಿತು ಏನು ಎದುರಿಸ್ತಾ ನೀನು? ಓ ಮೈ ಗಾಡ್, ತಮ್ಮನ್ಬಿಡ್ತು ಗುರು. ಭಯ ಆಗೋಯ್ತು ನನಗೆ ಭಯ ಆಗೋಯ್ತು ನನಗೆ. ಇದೇನಾಯಿತು ಗುರು ಇದ್ದಕ್ಕಿದ್ದಂಗೆ ಅಂತ. ಓಕೆ, ಸೊ ಇವಾಗಲೇ ಚೈನ್ ರೂಮ್ ಮಾಡಿಕೊಂಡು ಊಟ ಎಲ್ಲ ಆಯಿತು. ಊಟ ಸೂಪರಾಗಿತ್ತು. ಹೋಟೆಲ್ ಸ್ಟೇ ಕೂಡ ಚೆನ್ನಾಗಿದೆ. ಗ್ವಾಲಿಯರ್ ಹತ್ರ ಯಾರಾದರೂ ಬರ್ತಾಯಿದ್ದಾರೆ ಅಂದರೆ ಇಲ್ಲಿ ಸ್ಟೇ ಮಾಡಿ. ಸೊ ಊಟ ಸಕ್ಕತ್ತಾಗಿತ್ತು. ಮತ್ತು ಇವಾಗಲೇ ಚೈನ್ ರೂಮ್ ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ನಾಳೆ ಬೆಳಗ್ಗೆ 4 ಗಂಟೆಗೆ ಎದ್ದೋಗ್ಬೇಕು. ಆದ್ದರಿಂದ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಕೂಡ ಇದೆ. ಇವ್ರದೇ 24 hours ಓಪನ್ ಇರುತ್ತಂತೆ. ಸೊ ಇವತ್ತು ಚೈನ್ ರೂಮ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಓಡ್ತಾ ಇರೋದು ಅಷ್ಟೇ. ಸೊ ಇವತ್ತು ಒಳ್ಳೆ ಮಜಾ ಇತ್ತು, ಸಕ್ಕತ್ತಾಗಿತ್ತು ರೈಡು. ಏನಿತ್ತು ಮಜಾ? ಅದೇ ಸೆಕೆ ಆದರೂ ಏನು ಸಕ್ಕತ್ತಾಗಿತ್ತು ಅಂದರೆ ಬೇಗ ರೀಚ್ ಆದ್ವಿ. ಟೆನ್ಷನ್ ಇಲ್ಲದೆ ಏನು ಇಲ್ಲದೆ. ಹೌದಾ? ಓಕೆ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.